ಜೀವವಾಕ್ಯ 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 ಜೀವವಾಕ್ಯ. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಯೋಹಾನನ ಶುಭ ಸಂದೇಶದಿಂದ ವಾಚನ. ಸಂತ ಯೋಹಾನನ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 1ರಿಂದ ಮುಂದಕ್ಕೆ. ಶಿಷ್ಯರಿಗೆ ಪಾದ ಸ್ನಾನ. ಅಂದು ಪಾಸ್ಕ ಹಬ್ಬದ ಇಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸು ಸ್ವಾಮಿಗೆ ತಿಳಿದಿತು. ಈ ಲೋಕದಲ್ಲಿ ಇದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಿದರು. ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು. ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡರು. ಆನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದು ಏನೆಂದು ಅರ್ಥವಾಯಿತೇ? ಬೋಧಕರೇ, ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಹೇಳುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವೂ ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಮಾಡಿದಂತೆಯೇ ನೀವೂ ಇತರರಿಗೆ ಮಾಡಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ದನಿಗಿಂತ ದಾಸನು ದೊಡ್ಡವನಲ್ಲ. ಅಂತೆಯೇ ಕಳುಹಿಸಲಾದವನು ಕಳುಹಿಸುವವನಿಗಿಂತ ಶ್ರೇಷ್ಠನಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದರಂತೆ ನಡೆದರೆ ನೀವು ಧನ್ಯರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ದಯಮಾಡಿ ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸಿದೆವು. ಆ ನಂತರ ಒಂದು ಸುದೀರ್ಘವಾದ ಒಂದು ಮೆರವಣಿಗೆ ಯೇಸು ಸ್ವಾಮಿಯನ್ನು ವಾಹನದಲ್ಲಿ ನೀವೆಲ್ಲರೂ ನಡೆದುಕೊಂಡು ಹೋಗಿ ಮರಳಿ ದೇವಾಲಯಕ್ಕೆ ಬಂದು ಸೇರಿದ್ದೇವೆ. 100 ವರ್ಷಗಳ ವಿಶೇಷವಾದ ಒಂದು ಸಂಭ್ರಮ. ಈ ಸಂದರ್ಭದಲ್ಲಿ ಪರಮ ಪ್ರಸಾದದ ಕುರಿತಾಗಿ ಕೆಲವು ದೀರ್ಘವಾದ ಯೋಚನೆಗಳನ್ನು ನಾವು ಮಾಡಬೇಕಾಗಿದೆ. ದೇವರ ವಾಚನವನ್ನು ನಾವು ಆಲಿಸಿದೆವು. ಸಂತ ಯೋಹಾನನ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 1ರಿಂದ ಮುಂದಕ್ಕೆ. ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳೆದಂಥ ಆ ಘಟನೆಯನ್ನು ನಾವು ಆಲಿಸಿದೆವು. ಇದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುವುದು? ಇಂಗ್ಲಿಷ್ ಫಿಲ್ಮ್ಗಳಲ್ಲಿ ಕೆಲಸ ಮಾಡಿದಂತಹ ಜೇಮ್ಸ್ ಕ್ಯಾಗ್ನಿ, ಹಾಲಿವುಡ್ಡಲ್ಲಿ ಅವರೊಬ್ಬ ಆ್ಯಕ್ಟರ್, ದೊಡ್ಡ ಮನುಷ್ಯ. ಅವರು ಒಂದು ಘಟನೆಯನ್ನು ಈ ರೀತಿ ವಿವರಿಸ್ತಾ ಇದ್ದಾರೆ. ಅವರ ತಾಯಿಗೆ ಪಾರ್ಶ್ವರೋಗವಾಗಿತ್ತು. ನಡೆಯಲಿಕ್ಕೆ ಆಗುತ್ತಾ ಇರಲಿಲ್ಲ, ಮಾತನಾಡಲಿಕ್ಕೂ ಆಗುತ್ತಾ ಇರಲಿಲ್ಲ. ಬಹಳ ಕಷ್ಟದಿಂದ ಒಂದು ಕೈ ಮಾತ್ರ ಸ್ವಲ್ಪ ಮೇಲೆ ಬರುತ್ತಿತ್ತಂತೆ. ಅವರು 4 ಜನ ಅಣ್ಣ ತಮ್ಮಂದಿರು, ಒಬ್ಬ ತಂಗಿ. ಈ 5 ಜನರು ಸಹ ಆಸ್ಪತ್ರೆಯಲ್ಲಿ ಆ ವಾರ್ಡಿನಲ್ಲಿ ಬೆಡ್ಡಿನ ಸುತ್ತ ನಿಂತುಕೊಂಡಾಗ ಅವರ ತಾಯಿ ಆ ಮಕ್ಕಳಿಗೆ, ಹುಡುಗರಿಗೆ ಒಬ್ಬೊಬ್ಬರಿಗೆ ಈ 4 ಬೆರಳುಗಳನ್ನು ತೋರಿಸಿ
ಮಗಳಿಗೆ ಬೆರಳನ್ನು ತೋರಿಸಲಿಲ್ಲ ಅಂತೆ. ಹುಡುಗರಿಗೆ ಮಾತ್ರ, ಮಕ್ಕಳಿಗೆ ಈ 4 ಬೆರಳು ತೋರಿಸಿ ಆಮೇಲೆ ಹೆಬ್ಬೆರಳನ್ನು ಹೀಗೆ ಮಡಚಿಕೊಂಡು ಆ 4 ಬೆರಳುಗಳನ್ನು ಅದರ ಮೇಲೆ ಇಟ್ಟುಕೊಂಡು ಅಮುಕಿ ಹಿಡಿದು ಅವರು ಪ್ರಾಣವನ್ನು ಬಿಟ್ಟರು. ಇವರು ವಿವರಿಸ್ತಾ ಇದ್ದಾರೆ, ನಮ್ಮ ತಾಯಿ ತುಂಬ ವಿಶ್ವಾಸವುಳ್ಳವರು, ದೇವರಲ್ಲಿ ಭಯಭಕ್ತಿ ಇದ್ದವರು, ನಮಗೆ ಮಕ್ಕಳಿಗೆ ಒಳ್ಳೆಯ ಆಚಾರ ವಿಚಾರಗಳನ್ನು ಕಲಿಸಿದ್ದವರು. ಅವರವರ ಜೀವಮಾನದಲ್ಲಿ ಕಲಿಸಿದ್ದಕ್ಕಿಂತ ಅವರ ಕಡೆಯ ಕ್ಷಣಗಳಲ್ಲಿ ನಮಗೆ ಜಾಸ್ತಿ ಏನೋ ಹೇಳಿಕೊಂಡು ಅಮ್ಮ ಹೋಗಿದ್ದಾರೆ. ಮತ್ತು ಅಮ್ಮ ಹೇಳಿದ ವಿಚಾರಗಳನ್ನು ಇವರು ಹೀಗೆ ಅರ್ಥ ಮಾಡಿಕೊಂಡು ಹೇಳುತ್ತಾ ಇದ್ದಾರೆ, ನೀವು 4 ಜನ ಹುಡುಗರು ನಿಮ್ಮ ತಂಗಿಯನ್ನು ಬಿಟ್ಟು ಹಾಕಬೇಡಿ. ನೀವು 4 ಜನ ಹುಡುಗರು ನಿಮ್ಮ ತಂಗಿಯನ್ನು ನೀವು ಅದರ ಸುತ್ತ ನಿಂತ ಹಾಗೆ, ಒಂದು ಕೋಟೆಯ ಹಾಗೆ, ಒಂದು ಭದ್ರ ಕೋಟೆಯ ಹಾಗೆ ನಿಲ್ಲಬೇಕು. ತಂಗಿಯನ್ನು ಸದಾ ಏನೆಲ್ಲ ಅಗತ್ಯಗಳು ಇವೆ, ತಂಗಿಯ ಅಗತ್ಯಗಳಿಗೆ ನೀವು ಸ್ಪಂದಿಸಬೇಕು ಅಂತ ಹೇಳಿ ಇವರು ಹೇಳುತ್ತಾ ಇದ್ದಾರೆ. ಮತ್ತು ಅವರು ಅದಕ್ಕೆ ಸ್ವಲ್ಪ ಕೂಡಿಸಿ ಹೇಳುತ್ತಾ ಇದ್ದಾರೆ, ನಾವು ನಮ್ಮ ತಂಗಿಯನ್ನು ಯಾವತ್ತೂ ಬಿಟ್ಟು ಹಾಕಲಿಲ್ಲ, ಏಕೆಂದರೆ ನಮ್ಮ ತಾಯಿಯ ಕಡೆಯ ಇಚ್ಛೆ ಅದು ಆಗಿತ್ತು. ನಾವು ನಮ್ಮ ತಂಗಿಯನ್ನು ಬಹಳ ಒಳ್ಳೆ ರೀತಿಯಲ್ಲಿ, ಕೊಂಕಣಿಯಲ್ಲಿ ಹೇಳ್ತಾರೆ, ನಮಗೆ ಪುಲಾ ಭಾಷೆನ ಅಂಶ ಬೈನಿಗೆ ಪೊಳೆಯಲೆ, ನಾವು ಹೂವಿನ ಹಾಗೆ ನಮ್ಮ ತಂಗಿಯನ್ನು ನೋಡಿದೆವು ಅಂತ ಹೇಳಿ ಇವರು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಯೋಹಾನನ ಶುಭ ಸಂದೇಶದಲ್ಲಿ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅದಕ್ಕಿಂತ ಲಕ್ಷ ಪಾಲು ಮಿಗಿಲಾಗಿ ನಮಗೆ ಒಂದು ಬೋಧನೆಯನ್ನು ಕೊಡುತ್ತಾ ಇದ್ದಾರೆ. ನಾವು ಇವತ್ತು ಅರ್ಥ ಮಾಡಿಕೊಳ್ಳುವಾಗ ಮೊದಲ ಪಾಸ್ಕ ಹಬ್ಬ ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಇದ್ದೇವೆ. ಆವತ್ತು ಕೆಲವು ನಿದರ್ಶನಗಳನ್ನು ದೇವರು ಮೋಶೆಗೆ ಕೊಟ್ಟಿದ್ದರು. ನೀವು ಅಲ್ಲಿಂದ ಹೊರಡುವಾಗ ಕುಟುಂಬದವರಿಗೂ ಸುತ್ತಮುತ್ತಲಿನ ಜನರಿಗೂ ಬೇಕಾಗುವಷ್ಟು ತಯಾರಿಕೆಯನ್ನು ಮಾಡಬೇಕು. ಅಂದರೆ ಕೆಲವರಿಗೆ ಸಾಮರ್ಥ್ಯ ಇರಬಹುದು, ಆ ದಿನ ರಾತ್ರಿ ಅವರು ಈಜಿಪ್ಟ್ ದೇಶವನ್ನು ಹೊರಗೆ ಬರುವಾಗ ಕೆಲವರಿಗೆ ಸಾಮರ್ಥ್ಯ ಇರಬಹುದು, ಕೆಲವರಿಗೆ ಸಾಮರ್ಥ್ಯ ಇಲ್ಲದೆ ಇರಬಹುದು. ಆದರೆ ಯಾರು ಹಸಿವೆಯಿಂದ ಇರಬಾರದು. ಏನೊಂದು ಮತ್ತೆ ನಿಮಗೆ ಅವಕಾಶ ಸಿಗುವಾಗ ಸ್ವಲ್ಪ ಸಮಯ ತೆಗೆದುಕೊಂಡು ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯವನ್ನು ಓದಬೇಕು ಅಂತ ಹೇಳಿ ಆವತ್ತು ಅವರು ಪಾಸ್ಕ ಹಬ್ಬವನ್ನು ಆಚರಣೆ ಮಾಡಿದ್ದರು. ಆಮೇಲೆ ದೇವರು ಹೇಳುತ್ತಾ ಇದ್ದಾರೆ ಮೋಶೆಗೆ, ನೀನು ಇದನ್ನು ನಿರಂತರವಾಗಿ ಪಾಲಿಸಬೇಕು. ನೀವು ಸ್ವಲ್ಪವೇ ದಿನಗಳಲ್ಲಿ ನಾನು ಕೊಡುವಂತಹ ಸ್ಥಳಕ್ಕೆ ಹೋಗುತ್ತಾ ಇದ್ದೀರಾ, ಆ ಸ್ಥಳಕ್ಕೆ ಹೋದಾಗ ನಿರಂತರವಾಗಿ ಈ ಪಾಸ್ಕ ಹಬ್ಬವನ್ನು ಆಚರಣೆ ಮಾಡಬೇಕು. ನೀವು ಅಲ್ಲಿ ಪಟ್ಟಂತಹ ಕಷ್ಟಗಳನ್ನು ನೆನಪು ಮಾಡಿ ಆ ನೆನಪಿಗಾಗಿ ಇದನ್ನು ನೀವು ಮಾಡಬೇಕಾಗಿದೆ. 2ನೇ ಪಾಸ್ಕ ಹಬ್ಬ ಯೇಸು ಸ್ವಾಮಿ ಅವತ್ತು ಮಾಡುತ್ತಾ ಇದ್ದಾರೆ. ಭೋಜನದ ಸಮಯ ಅವರು ಎದ್ದು ನಿಲ್ಲುತ್ತಾರೆ, ಮೇಲಿನ ವಸ್ತ್ರವನ್ನು ತೆಗೆದು ಇಡುತ್ತಾ ಇದ್ದಾರೆ. ಅದರ ಅರ್ಥ ಏನು ಪ್ರಿಯರೇ? ತನ್ನ ದೊಡ್ಡಸ್ತಿಕೆಯನ್ನು ತೆಗೆದು ಇಟ್ಟಿದ್ದಾರೆ. ಮೇಲಿನ ಹೊದಿಕೆ ಅಂತ ಹೇಳಿದರೆ ಆ ದೊಡ್ಡಸ್ತಿಕೆ, ರಾಯಲ್ ರೋಬ್ ಅಂತ ನಾವು ಹೇಳಿದ್ರೆ, ಅದನ್ನು ತೆಗೆದು ಬದಿಯಲ್ಲಿ ಇಟ್ಟುಕೊಂಡು ಒಬ್ಬೊಬ್ಬರ ಕಾಲನ್ನು ತೊಳೆದು ಅದನ್ನು ತನ್ನ ಸೊಂಟಕ್ಕೆ ಕಟ್ಟಿದ ಬಟ್ಟೆಯಿಂದ ಒಬ್ಬ ಗುಲಾಮನ ರೂಪವನ್ನು ತೆಗೆದುಕೊಂಡು ಆ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಪ್ರಿಯರೇ, ಆ ದಿವಸ ಯೇಸು ಸ್ವಾಮಿ ಆ ಕಾಲು ತೊಳೆಯಲು ಮತ್ತು ಅದನ್ನು ಒರೆಸಲು ತೆಗೆದುಕೊಂಡಂಥ ಆ ಪಾತ್ರೆಯು ಆ ಬಟ್ಟೆಯು ಯಾವತ್ತೂ ಮ್ಯೂಸಿಯಂಗೆ ಹೋಗಿ ಸೇರಬಾರದು, ಇದುವರೆಗೆ ಸೇರಲಿಲ್ಲ. ಆದ್ದರಿಂದ ಕ್ರೈಸ್ತ ಧರ್ಮ ನಿರಂತರವಾಗಿ ಬೆಳೆಯುತ್ತಾ ಇದೆ. ಹೊಸ ಹೊಸ ಅನುಯಾಯಿಗಳು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕ, ಏಕೆಂದರೆ ಚರಿತ್ರೆಯಲ್ಲಿ ಇಂತಹ ಘಟನೆ ಇದುವರೆಗೆ ಯಾವತ್ತೂ ನಡೆಯಲಿಲ್ಲ, ಎಲ್ಲಿಯೂ ನಡೆಯಲಿಲ್ಲ. ಯೇಸು ಸ್ವಾಮಿ ಒಬ್ಬ ಗುರುವಾಗಿ ಶಿಷ್ಯರ ಕಾಲುಗಳನ್ನು ತೊರೆದು ಮತ್ತೆ ಹೇಳ್ತಾ ಇದ್ದಾರೆ, ನಾನು ಏನು ಮಾಡಿದೆ ಎಂದು ನಿಮಗೆ ತಿಳಿಯಿತೆ, ಅದೇ ರೀತಿ ನೀವು ಮಾಡಿದರೆ, ಆ ಒಂದು ವಾಕ್ಯ ನೋಡಿ, ಅದೇ ರೀತಿ ನೀವು ಮಾಡಿದರೆ ನೀವು ಧನ್ಯರು. ನನ್ನನ್ನು ನಿಮ್ಮ ಪ್ರಭು ಸ್ವಾಮಿ ಅಂತ ಕರೆಯುತ್ತಾ ಇದ್ದೀರಾ, ದೊಡ್ಡ ಮನುಷ್ಯ ಅಂತ ಹೇಳುತ್ತಾ ಇದ್ರೆ ಒಪ್ಪಿಕೊಳ್ಳುತ್ತಾ ಇದ್ದೀರಾ, ಅದೇ ರೀತಿ ನೀವು ಮಾಡಿದರೆ ನೀವು ಧನ್ಯರು. ಪ್ರಿಯರೇ, ಕಳೆದ 2000 ವರ್ಷದ ಪವಿತ್ರ ಸಭೆಯ ಚರಿತ್ರೆಯಲ್ಲಿ ಈ ಘಟನೆ ನಿರಂತರವಾಗಿ ನಡೆಯುತ್ತಾ ಇದೆ. ಆ ಶುಭ ಗುರುವಾರ ದಿವಸ ಸಾಂಕೇತಿಕವಾಗಿ ಆ ಧರ್ಮ ಕೇಂದ್ರದಲ್ಲಿ ಗುರುಗಳು ಸಾಂಕೇತಿಕವಾಗಿ ಕಾಲುಗಳನ್ನು ತೊಳೆಯುತ್ತಾ ಇದ್ದಾರೆ. ಆದರೆ ಇದು ಈ ಕಾಲುಗಳನ್ನು ತೊಳೆಯುವಂಥ ಕೆಲಸ ನಿರಂತರವಾಗಿ ವಿಶ್ವದ ಎಲ್ಲೆಡೆ ನಡೆಯುತ್ತಾ ಇದೆ. ಕುಟುಂಬಕ್ಕಾಗಿ ಎಲ್ಲೋ ಬಹು ದೂರದಲ್ಲಿ ಬಿಸಿಲಲ್ಲಿಯೋ ಚಳಿಯಲ್ಲಿಯೋ ಕೆಲಸ ಮಾಡುವಂಥ ಕುಟುಂಬದ ಹಿರಿಯರು, ಅವರು ಕಾಲನಲ್ಲವೇ ತೊಳೆಯುವುದು?
ಒಂದು ಬೆಳಗಿನಿಂದ ಒಂದು ಸಾಯಂಕಾಲ ತನಕ ಆ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ಕಷ್ಟಪಡುವಂಥ ಆ ತಾಯಿಯಾಗಲಿ, ತಂಗಿಯಾಗಲಿ, ಅಕ್ಕ ಆಗಲಿ, ಅದು ಕಾಳು ತೊಳೆಯುವುದಲ್ಲವೇ? ಇದೇ ರೀತಿ ಸಾವಿರಾರು, ನೂರಾರು ಆಶ್ರಮಗಳು ನಡೆಯುತ್ತಾ ಇವೆ. ಎಲ್ಲರೂ ಒಂದಲ್ಲ ರೀತಿಯಲ್ಲಿ ಆ ಕಾಲು ತೊಳೆಯುವ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಮತ್ತೆ ಮುಂದಕ್ಕೆ ಹೋಗುವಾಗ ಈ ಅಪೋಸ್ತಲರ ಕೃತ್ಯಗಳಲ್ಲಿ ಅವರ ಆ ಪಾಸ್ಕದ ಹಬ್ಬ ಅವರು ಬರುತ್ತಾ ಇದ್ದರು. ಸಾಬ್ಬತ್ ದಿನ ಬರುವುದು, ಏನಿಲ್ಲ ಸ್ವಲ್ಪ ತಂದು ಬರುವುದು, ಅಪೋಸ್ತಲರು ಹೇಳಿದಂಥ ಆ ಬೋಧನೆಯನ್ನು ಕೇಳುವುದು, ತಂದ ಊಟವನ್ನು ಎಲ್ಲರೂ ಹಂಚಿಕೊಂಡು ತಿನ್ನುವುದು, ದೇವರಿಗೆ ಕೀರ್ತನೆ ಹಾಡುಗಳನ್ನು ಹಾಡಿ ಸಂತೋಷ ಸಮಾಧಾನದಿಂದ ಹೋಗುವುದು. ಇತರ ಜನರು ಅವರನ್ನು ಬಹಳವಾಗಿ ಗೌರವಿಸುತ್ತಿದ್ದರು. ಅದಕ್ಕಾಗಿ ಅವರ ಸಂಖ್ಯೆ ಹೆಚ್ಚಾಗುತ್ತಾ ಇತ್ತು. ಒಂದು ವಿಶೇಷವಾದ ಒಂದು ಬೋಧನೆಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಏನಾಯಿತು? ಕಾಲ ಉರುಳುತ್ತಾ ಹೋಗುವಾಗ ಆ ಮೊದಲ ಪಾಸ್ಕ ಹಬ್ಬ ಮೋಶೆ ಏನು ಅದನ್ನು ಆರಂಭ ಮಾಡಿದ್ದರು, ಆಮೇಲೆ ಪಾಸ್ಕ ಹಬ್ಬವೇನು ಆಚರಣೆ ಮಾಡಿದರು. ಆದರೆ ರೋಗಿಗಳನ್ನು ಹೊರಗಡೆ ಹಾಕಿದರು, ಪ್ರಾಯಸ್ಥರನ್ನು ಗೌರವಿಸಲಿಲ್ಲ, ಹಿರಿಯರಿಗೆ ಗೌರವ ಕೊಡಲಿಲ್ಲ. ಈ ರೀತಿ ಆಗಿ ಪಾಸ್ಕ ಹಬ್ಬದ ಆಚರಣೆ ನಡೆಯಿತು, ಅದರ ನಿಜವಾದ ಅರ್ಥವನ್ನು ಮರೆತುಕೊಂಡರು. ಅಪೋಸ್ತಲರ ಕೃತ್ಯಗಳಲ್ಲಿ ನಾವು ಓದ್ತೇವೆ, 11ನೇ ಅಧ್ಯಾಯದಲ್ಲಿ ಕೊರಿಂಥ್ಯರಿಗೆ ಬರೆದಂಥ ಮುಂದಕ್ಕೆ ಆ ಪತ್ರವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ ಯಾವ ರೀತಿ ಅವರು ಆಚರಣೆ ಮಾಡಿದರು. ಆದರೆ ಅದೇ ಕೊರಿಂಥ್ಯರಿಗೆ ಬರೆದ 1ನೇ ಪತ್ರ 1ನೇ ಅಧ್ಯಾಯದಲ್ಲಿ ಅವರ ಮಧ್ಯದಲ್ಲಿ ವಿಭಜನೆ ಆಗಿದೆ. ನಾನು ಪೌಲೋಸನ ವ್ಯಕ್ತಿ, ನಾನು ಪೇತ್ರನ ವ್ಯಕ್ತಿ, ನಾನು ಅಪೋಲೋಸನ ಅನುಯಾಯಿ, ನಾನು ಯೇಸು ಕ್ರಿಸ್ತರ ಅನುಯಾಯಿ ಅಂತ ಕೇಳುವಾಗ ಸಂತ ಪೌಲರು ಕೇಳುತ್ತಾ ಇದ್ದಾರೆ, ಏನು ಯೇಸು ಕ್ರಿಸ್ತರನ್ನು ವಿಂಗಡಣೆ ಮಾಡಿದಾರ, ತುಂಡು ತುಂಡು ಮಾಡಿದಾರ? ನಾವು ಎಲ್ಲರೂ ಯೇಸು ಕ್ರಿಸ್ತರ ಅನುಯಾಯಿಗಳು, ಅವರು ಹೇಳಿದ ಹಾಗೆ ನಾವು ನಡೆಯಬೇಕಾಗಿದೆ. ಇದು ಪ್ರಿಯರೇ, ಇದನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಒಬ್ಬ ಬಿಳಿ ಇರಬಹುದು, ಒಬ್ಬ ಅಷ್ಟೊಂದು ಬಿಳಿ ಇಲ್ಲದೆ ಇರಬಹುದು, ಕಲಿತವ ಇರಬಹುದು, ಕಲಿಯದೇ ಇದ್ದವ ಇರಬಹುದು, ಹಣ ಇದ್ದವ, ಹಣ ಇಲ್ಲದವ, ನಾವು ಎಲ್ಲರೂ ಒಟ್ಟಾಗಿ ಸೇರುತ್ತಾ ಇದ್ದೇವೆ. ನಮ್ಮಲ್ಲಿ ವ್ಯತ್ಯಾಸ ಇಲ್ಲ, ವ್ಯತ್ಯಾಸ ಇರಬಾರದು. ಇದನ್ನು ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳುವಾಗ ನಾವು ಆಚರಣೆ ಮಾಡುವಂಥ ಕಳೆದ 100 ವರ್ಷಗಳಲ್ಲಿ ಈ ಪ್ರದೇಶ ಎಷ್ಟೊಂದು ಈಗ ಅಭಿವೃದ್ಧಿ ಆಗಿದೆ. ದೇವರ ಅನುಗ್ರಹ, ಆಶೀರ್ವಾದ. ಪ್ರಿಯರೇ, ಕೆಲವು ಸಮಯದ ಹಿಂದೆ ಅವರು ಕ್ರೈಸ್ತರಲ್ಲ, ಒಬ್ಬರು ರಿಟೈರ್ಡ್ ತಹಶೀಲ್ದಾರ್, ಬಹಳ ಕಲಿತವರು. ಅವರು ನಾನು ಇದ್ದಂಥ ಆ ಧರ್ಮ ಕೇಂದ್ರಕ್ಕೆ ಬಂದಾಗ ಹೀಗೇನೆ ಮಾತನಾಡುವಾಗ ನಾನು ಅವರ ಹತ್ರ ಹೇಳಿದೆ, ನಮ್ಮ ಈ ಧರ್ಮ ಕೇಂದ್ರ ಪಟ್ಟಣದ ಮಧ್ಯದಲ್ಲಿಯೇ ಇದೆ, ತುಂಬ ಸ್ತಬ್ಧ ಎಲ್ಲ ಉಂಟು. ಅದಕ್ಕೆ ಹಾಗೆ ಅವರು ಹೇಳಿದರು, ಎಂಥದ್ದು ಹೇಳುತ್ತೀರಿ ಫಾದರ್, ಚರ್ಚ್ ಪಟ್ಟಣದ ಮಧ್ಯದಲ್ಲಿ ಅಲ್ಲ, ಚರ್ಚಿನ ಸುತ್ತ ಪಟ್ಟಣ ಅಭಿವೃದ್ಧಿ ಆಗಿದೆ. ಅವರು ಹೇಳಿದ ಮಾತುಗಳು ಸರಿ. ಇವತ್ತು ಸಹ ಎಲ್ಲಿಯಾದರೂ ಒಂದು ಚಾಪಲ್ ಕಟ್ಟಲಿಕ್ಕೆ ಅಂತ ಹೇಳಿ ಆಲೋಚನೆ ಮಾಡಿದರೆ ಸಾಕು, ಅಲ್ಲಿ 2 ಪಟ್ಟು ಭೂಮಿಗೆ ಬೆಲೆ ಜಾಸ್ತಿ ಆಗ್ತದೆ. ಒಂದು ಧರ್ಮ ಕೇಂದ್ರ ಬಂತು ಅಂತ ಹೇಳಿದರೆ ನಮ್ಮದು ಸಮುದಾಯದ ಆಚರಣೆ. ನಾವು ಪ್ರತಿ ಭಾನುವಾರ, ಈಗ ಶನಿವಾರ ಸಾಯಂಕಾಲ ನಾವು ಬರುತ್ತೇವೆ. ಬಂದವರು ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದರೆ ನಾವು ಒಬ್ಬೊಬ್ಬರು ಬರುವುದಲ್ಲ, ನಾವು ಸಮುದಾಯದವರು ಬಂದು. ಆದ್ದರಿಂದ ಎಲ್ಲಿ ಒಂದು ದೇವಾಲಯ ಕಟ್ಟುತ್ತಾರೆ ಅಂತ ಗೊತ್ತಾದರೆ ಸಾಕು, ಜನರು ಭೂಮಿಯನ್ನು ಖರೀದಿ ಮಾಡ್ತಾರೆ. ಭೂಮಿಗೆ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ, ಲೋಕದ, ವಿಶ್ವದ ಎಲ್ಲ ಕಡೆ ನಡೆಯುತ್ತಾ ಉಂಟು. ಅದಕ್ಕಾಗಿ ನಮ್ಮ ಧರ್ಮ ಕೇಂದ್ರದ ಸುತ್ತ ಒಂದು ದೊಡ್ಡ ಪಟ್ಟಣವೇ. ಇದಕ್ಕೆ ಈ ಕಡಬ ಒಂದು ಸಾಕ್ಷಿ. 100 ವರ್ಷಗಳ ಹಿಂದೆ ಧರ್ಮ ಪೂಜೆಯ ಸಮಯದಲ್ಲಿ ಹೇಳಿದೆ, ಇಲ್ಲಿ ಏನಿರಬಹುದು, ಏನೂ ಇರಲಿಕ್ಕಿಲ್ಲ, ಬೋರು ಗುಡ್ಡೆ ಇದ್ದಿರಬಹುದು. ಆದರೆ ಇವತ್ತು ನೋಡಿ, ದಿನಾಲು ಸಾವಿರಾರು ಜನ ಈ ರೀತಿಯಾಗಿ ಹೋಗ್ತಾ ಇದ್ದಾರೆ, ಬರುತ್ತಾರೆ, ವ್ಯಾಪಾರ ಮಾಡ್ತಾರೆ. ಒಂದು ಪಟ್ಟಣವಾಗಿ ಬೆಳೆದು ಬಿಟ್ಟಿದೆ ಅಂತ ಹೇಳುವಾಗ ಈ ನಮ್ಮ ಆಚರಣೆಯ ವಿಚಾರದಲ್ಲಿ ಕೆಲವೊಂದು ಸ್ವಲ್ಪ ಮಾತುಗಳು ಮಾತ್ರ ನಾವು ಆಲೋಚನೆ ಮಾಡುವ.